ಹಲೋ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗುಲಾಬಿ ಗಿಡನ ನರ್ಸರಿಯಿಂದ ತಂದಿದ್ದೆ. ಆ ಗಿಡದ ರೀಪಾಟಿಂಗ್ ವಿಡಿಯೋನ ಹಾಗೆಯೇ ಗೊಬ್ಬರಗಳನ್ನು ಯಾವ ರೀತಿಯಾಗಿ ಕೊಡ್ಬೋದು ಗುಲಾಬಿ ಗಿಡಕ್ಕೆ, ಅಂದರೆ ಯಾವ್ಯಾವ ರೀತಿಯಾದಂಥ ಗೊಬ್ಬರಗಳನ್ನು ಕೊಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಎಲ್ಲ ಮಾಹಿತಿ ನಿಮಗೆ ತಿಳಿಬೇಕು ಅಂತಾದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡ್ರಿ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತೆ. ಇದಕ್ಕೂ ಮುಂಚಿನ ವಿಡಿಯೋದಲ್ಲಿ ನಾನು ಗೊಬ್ಬರ ಯಾವ ರೀತಿ ಮಳೆಗಾಲದಲ್ಲಿ ಕೊಡಬೇಕು ಪಾಟ್ನಲ್ಲಿರುವಂಥ ಗಿಡಗಳಿಗೆ ಅನ್ನೋದನ್ನ ತೋರಿಸಿದ್ದೀನಿ. ಆ ರೀತಿಯಾಗಿ ಟ್ರೈ ಮಾಡಿ ನೋಡ್ರಿ, ತುಂಬಾ ಚೆನ್ನಾಗಾಗುತ್ತೆ. ಇದೇ ಗಿಡ ನೋಡ್ರಿ, ನಾನು ಅವತ್ತು ಕಟ್ಟಿಂಗ್ ಎಲ್ಲ ಮಾಡಿ ತೋರಿಸಿದ್ನಲ್ಲ, ನನ್ನ ಹತ್ರ ತುಂಬ ಹರೆಗಳಿರಲಿಲ್ಲ ಈ ಗುಲಾಬಿ ಗಿಡದಲ್ಲಿ. ಇದು ಕಟ್ಟಿಂಗ್ ಮಾಡಿದರೆ ತುಂಬಾ ಹರೆ ಬರುತ್ತೆ ಅಂತ ತೋರಿಸಿದ್ದೆ. ಅದೇ ಗಿಡ ಇದು, ಮಗುಗಳು ಕೂಡ ಕೂರ್ತಾ ಇದೆ. ಇವಾಗ ನೋಡಿ ಈ ಗಿಡ ತೋರಿಸ್ತಾ ಇದ್ದೀನಿ ನೋಡಿ, ಆ ಗಿಡದಲ್ಲಿ ಸ್ವಲ್ಪ ಕಪ್ಪಾಗಿರುವಂಥ ದಂಟು ಕೂಡ ಇದೆ, ಅದನ್ನು ಕೂಡ ಕಟ್ ಮಾಡಬೇಕಾಗುತ್ತದೆ. ಅದು ಹಾಗೆ ಉಳಿದ್ಬಿಟ್ರೆ ಏನಾಗುತ್ತೆ ಅಂದರೆ ಮತ್ತೆ ಅದು ಫುಲ್ ಕಾಂಡ ಕಪ್ಪಾಗ್ತಾ ಹೋಗಿ ಗಿಡ ಸಾಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕಪ್ಪಾಗಿರುವಂಥದ್ದು ಎಲ್ಲಿರುತ್ತೆ ನೋಡಿ, ಅದಕ್ಕೂ ಒಂದು ಸ್ವಲ್ಪ ಕೆಳಗಡೆ ಭಾಗದಲ್ಲಿ 1 ಇಂಚ್ ಕೆಳಗಡೆ ಭಾಗದಲ್ಲಿ ಕಟ್ ಮಾಡಿ ಬಿಸಾಕಬೇಕಾಗತ್ತೆ. ನೋಡಿ ಗುಲಾಬಿ ಗಿಡದಲ್ಲೆಲ್ಲ ಎಷ್ಟೆಲ್ಲ ಮೊಗ್ಗೆಲ್ಲ ಕೂರ್ತಾ ಇದೆ ನೋಡ್ಬೋದು ನೀವೇನೆ. ನಿಮಗೂ ಇದೇ ರೀತಿಯಾಗಿ ಗುಲಾಬಿ ಗಿಡದಲ್ಲೆಲ್ಲ ಮೊಗ್ಗು ಕೂರಬೇಕು ಅನ್ನೋ ಆಸೆ ಇದ್ದರೆ ನಾನು ಹೇಳೋ ಟ್ರಿಕ್ನ ಟ್ರೈ ಮಾಡಿ ನೋಡ್ರಿ. ನಾನು ಹೇಳುವಂಥ ಗೊಬ್ಬರನ ಒಂದು 15 ದಿನಕ್ಕೊಂದೊಂದು ಸಲಕ್ಕೆ ಕೊಡ್ತಾ ಬರ್ರಿ. ಅವೆಲ್ಲ ಗೊಬ್ಬರ ಕೊಡ್ಬೋದು ಅಂದರೆ ಕೌಡಂಗ್ ಕಾಂಪೋಸ್ಟ್ನ ಕೊಡ್ಬೋದು, ಎರೆಹುಳ ಗೊಬ್ಬರ ಕೊಡ್ಬೋದು, ಬಾಳೆಹಣ್ಣಿನ ಸಿಪ್ಪೆನ ನೀರಿನಲ್ಲಿ ನೆನೆಸಿಟ್ಬಿಟ್ಟು ಅದ್ರ ಗೊಬ್ಬರನೂ ಕೊಡ್ಬೋದು, ಅಂದರೆ ಲಿಕ್ವಿಡ್ ಫರ್ಟಿಲೈಸರ್. ಕಾಫಿ ಮಾಡಿ ಉಳಿದಿರುವಂಥ ಕಾಫಿ ಪೌಡರ್ನ ತೊಳೆದ್ಬಿಟ್ಟು ಹಾಕ್ಬೋದು. ಇಲ್ಲ ಅಂತ ಆದರೆ ಚಹಾ ಮಾಡಿ ಉಳಿದಿರುವಂಥ ಚಹಾ ಪೌಡರ್ನ ಕೂಡ ತೊಳೆದ್ಬಿಟ್ಟು ಹಾಕ್ಬೋದು. ಇಲ್ಲ ಅಂತಾದರೆ ಹಸಿಯಾಗಿರುವಂಥ ಚಹಾ ಪುಡಿನ, ಅಂದರೆ ನಾವು ಚಹಾ ಮಾಡದೇ ಇರುವಂತಹ ಚಹಾ ಪುಡಿ ಇರುತ್ತಲ್ಲ, ಅದನ್ನು ಕೂಡ ನೀರಿನಲ್ಲಿ ಬೆರೆಸ್ಬಿಟ್ಟು ಇದಕ್ಕೆ ಹಾಕ್ಬೋದು. ಇದಿಷ್ಟರಲ್ಲಿ ನೀವು ಯಾವುದೇ ಗೊಬ್ಬರನ ಬೇಕಾದರೂ ಯೂಸ್ ಮಾಡ್ಕೊಬೋದು. ಇಲ್ಲ ಅಂತಾದರೆ ಸಾಸಿವೆ ಹಿಂಡಿ ಬರುತ್ತೆ ನೋಡಿ, ಅದನ್ನು ಕೂಡ ಅಷ್ಟೇ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಬಿಟ್ಟು ಅದನ್ನು ಕೂಡ ಹಾಕ್ಕೊಬೋದು. ತುಂಬಾ ಚೆನ್ನಾಗಿ ಹೋಗ್ಬಿಡುತ್ತೆ ಸಾಸಿವೆ ಹಿಂಡಿನ ಹಾಕಿದರೆ. ಈಗ ಗಿಡನ ರೀಪಾಟ್ ಮಾಡೋದಕ್ಕೋಸ್ಕರ ಮಣ್ಣನ್ನು ಯಾವ ರೀತಿಯಾಗಿ ತೊಗೊಂಡಿದ್ದೀನಿ ನೋಡಿ. ನಾನಿಲ್ಲಿ ಅರ್ಧದಷ್ಟು ಮಣ್ಣು ತೊಗೊಂಡ್ರೆ ಅರ್ಧದಷ್ಟು ಮರಳು, ಕಾಲು ಭಾಗದಷ್ಟು ಭತ್ತದ ಹೊಟ್ಟು, ಹಾಗೆ ಕಾಲು ಭಾಗದಷ್ಟು ಕಾಂಪೋಸ್ಟ್ ಗೊಬ್ಬರನ ತೊಗೊಂಡಿದ್ದೀನಿ. ನಾನಿಲ್ಲಿ ಅನ್ನಪೂರ್ಣ ಗೊಬ್ಬರನ ಬಳಸ್ಕೊಂಡಿರೋದು. ಇವಾಗ ನರ್ಸರಿಯಿಂದ ತಂದಿರುವಂತಹ ಗಿಡ, ಇದರಲ್ಲಿ ಸ್ವಲ್ಪ ಡಿಸೀಸಸ್ ಇದೆ, ಆದರೆ ನಾವು ಸ್ವಲ್ಪ ಕೇರಿಂದ ನೋಡ್ಕೊಬೇಕಾಗತ್ತೆ. ನಾನು ಇದನ್ನು ಸರಿಯಾಗಿ ನೋಡಿರಲಿಲ್ಲ, ತರಬೇಕಾದ್ರೆ ಸ್ವಲ್ಪ ಮಳೆ ಜೋರಾಗಿ ಬರ್ತಾಯಿತ್ತು, ಅದಕ್ಕೋಸ್ಕರ ಅರ್ಜೆಂಟಲ್ಲಿ ತೊಗೊಂಡ್ವಿ ಬಂದ್ವಿ, ಅದಕ್ಕೋಸ್ಕರ ಸರಿಯಾಗಿ ನೋಡೇ ಇರಲಿಲ್ಲ. ಅದಕ್ಕೋಸ್ಕರ ಇದನ್ನು ಇವಾಗ ಏನು ಮಾಡಬೇಕು ಅಂದರೆ, ಇದರಲ್ಲಿ ಡಿಸೀಸಸ್ ಇರುವಂತಹ ಎಲೆಗಳೆಲ್ಲ ಇದೆ ನೋಡಿ, ಹಳದಿ ಚುಕ್ಕೆ ರೋಗ ಬಂದಿದೆ. ಇದು ನಮ್ಮ ಗಾರ್ಡನ್ನಲ್ಲಿ ಎಲ್ಲೂ ಬಿಸಾಕಬಾರ್ದು, ಸ್ವಲ್ಪ ದೂರದಲ್ಲೇ ಬಿಸಾಕಬೇಕಾಗತ್ತೆ. ಹಳದಿ ಚುಕ್ಕ ಬಂದಿರುವಂತಹ ಎಲೆಗಳನ್ನೆಲ್ಲ ತೆಗೆದು ಬಿಸಾಕಬೇಕಾಗತ್ತೆ. ಹಾಗೆಯೇ ದಂಟೆಲ್ಲಾದರೂ ಕಪ್ಪಾಗಿದ್ರೆ ಅದನ್ನು ಕಟ್ ಮಾಡಿ ಬಿಸಾಕಿ, ಇಲ್ಲ ಅಂತಾದರೆ ಎಲ್ಲ ಗಿಡ ಹಾಳಾಗುತ್ತೆ. ನೀವು ನಡಬೇಕಾದ್ರೆ ಬೇಕಾದರೆ ನೀಮ್ ಕೇಕ್ನ ಅಥವಾ ನೀಮ್ ಪೌಡರ್ನ ಸೇರಿಸ್ಕೊಬೋದು. ನನ್ನ ಹತ್ರ ನೀಮ್ ಪೌಡರ್ ಖಾಲಿ ಆಗಿತ್ತು, ಅದಕ್ಕೋಸ್ಕರ ನಾನು ನೀಮ್ ಪೌಡರ್ನ ಸೇರಿಸಿಲ್ಲ. ಸ್ವಲ್ಪ ದಿನ ಬಿಟ್ಟು ನೀಮ್ ಸ್ಪ್ರೇನ ಮಾಡ್ತೀನಿ. ನೀಮ್ ಆಯಿಲ್ನ ನೀರಿನಲ್ಲಿ ಹಾಕಿಬಿಟ್ಟು ಸ್ಪ್ರೇನ ಮಾಡ್ತೀನಿ. ಈಗ ಒಂದು ಪಾಟ್ನ ತೊಗೊಂಡಿದ್ದೀನಿ. ಎಷ್ಟು ಇಂಚಿನ ಪಾಟ್ ಅಂದರೆ ಒಂದು 12 ಇಂಚಿನ ಪಾಟ್ನ ತೊಗೊಂಡಿದ್ದೀನಿ. ಸ್ವಲ್ಪ ಅಗಲವಾಗಿದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಆ ಪಾಟ್ನಲ್ಲಿ ಅಡಿಗಡೆಯಿಂದ ಅಡಿಕೆ ಸಿಪ್ಪೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದ್ರ ಬದಲಿಗೆ ಬೇರೆ ಬಟ್ಟೆ ಚೂರುಗಳನ್ನು ಅಥವಾ ಕಲ್ ಪೀಸ್ಗಳನ್ನೆಲ್ಲ ಹಾಕ್ಕೊಬೋದು, ಇಲ್ಲ ಒಣ ಎಲೆಗಳನ್ನು ಹಾಕ್ಕೊಬೋದು. ಇಲ್ಲ ಅಂತಂದರೆ ನೀವು ವೇಸ್ಟ್ ತರಕಾರಿ ಸಿಪ್ಪೆಗಳೆಲ್ಲ ಇರುತ್ತಲ್ವ, ಅದನ್ನು ಹಾಕಿದರೆ ಇನ್ನೂ ಒಳ್ಳೇದಂತಲೇ ಹೇಳ್ಬೋದು. ಏಕೆಂದರೆ ಅದು ಕಾಂಪೋಸ್ಟ್ ಆಗುತ್ತೆ. ಹಾಗೆಯೇ ಡ್ರೈನೇಜ್ ಹೋಲಿಂದ ಡೈರೆಕ್ಟಾಗಿ ಮಣ್ಣು ಹೋಗದೆ ಇರೋಂಗೆ ಕವರ್ ಮಾಡೋದಕ್ಕೆ ಕೂಡ ಆಗ್ತದೆ. ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಟಿರುವಂಥ ಮಣ್ಣಿದೆ ಅಲ್ವಾ, ಅದನ್ನು ಒಂದು ಅರ್ಧದಷ್ಟು ಹಾಕ್ಕೊಬೇಕು ಪಾಟಿಗೆ. ಅರ್ಧದಷ್ಟು ಪಾಟಿಗೆ ಹಾಕ್ಕೊಂಬಿಟ್ಟು ಸೈಡ್ನಲ್ಲಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ಗುಲಾಬಿ ಗಿಡನ ತೊಗೊಳ್ತಾ ಇದ್ದೀನಿ. ಗುಲಾಬಿ ಗಿಡ ತುಂಬ ನೀರಾಗಿತ್ತು, ಅಂದರೆ ಮಳೆ ಬಂದಿರೋದಕ್ಕೋಸ್ಕರ ಅವ್ರು ಹೊರಗಡೆನೇ ಇಟ್ಟಿದ್ರಲ್ಲ, ಅದನ್ನು ನಾವು ಎಂತ ಮಾಡ್ತಾಯಿದ್ದೀನಿ, ನಾನು ಇದನ್ನು ತಂದ ತಕ್ಷಣವೇ ಪಾಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದಕ್ಕೆ ಸ್ವಲ್ಪ ರೋಗ ಎಲ್ಲ ಇತ್ತಲ್ವ, ಅದಕ್ಕೋಸ್ಕರ ತಂದ ತಕ್ಷಣವೇ ಪಾಟ್ ಮಾಡ್ತಾಯಿದ್ದೀನಿ. ಇಲ್ಲ ಅಂತಾದರೆ ಇದನ್ನು ಕೂಡ ನಾವು ಒಂದು 10-15 ದಿನ ಬಿಟ್ಟು ಪಾಟ್ ಮಾಡ್ಬೋದಾಗಿತ್ತು. ಅದು ತಂದ ತಕ್ಷಣವೇ ಪಾಟ್ ಮಾಡ್ತಾ ಇರೋದ್ರಿಂದ ಅದು ಸ್ವಲ್ಪ ನೀರಾಗಿದೆ ಮಣ್ಣು, ಸ್ವಲ್ಪ ಜಾಗ್ರತೆಯಿಂದ ತಗೊಬೇಕಾಗತ್ತೆ. ಇವಾಗ ಗುಲಾಬಿ ಗಿಡನ ಹೊರಗಡೆ ತೆಗ್ದಿದ್ದಾಗಿದೆ. ಇವಾಗ ಇದರಲ್ಲಿ ಕೆಳಗಡೆ ಇರುವಂಥ ಮಣ್ಣನ್ನು ಮಾತ್ರ ಉದುರಿಸ್ಬೇಕು. ನಾವು ಆದಷ್ಟು ಕೇರ್ಫುಲ್ಲಾಗಿ ತೆಗಿಬೇಕು, ಏಕೆಂದರೆ ಇದು ಹಸಿಯಾಗಿದೆ ಮಣ್ಣು. ಗಟ್ಟಿಯಾಗಿದ್ದರೆ ತುಂಬಾ ಚೆನ್ನಾಗಿರ್ತಿತ್ತು, ಅದಕ್ಕೋಸ್ಕರ ಅದು ಪೂರ್ತಿ ಮಣ್ಣು ಉದುರು ಹೋಗಬಾರ್ದು ಅಂತ ಹೇಳಿಬಿಟ್ಟು ನಾನು ಮೇಲ್ಗಡೆನೇ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಅದು ನೋಡಿ ವಾಪಸ್ ಬಿದ್ದೋಯ್ತು. ಮೇಲ್ಗಡೆ ಇರುವಂಥ ಮಣ್ಣು ಅದರಲ್ಲೇ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಕೆಳಗಡೆ ಇರುವಂತಹ ಮಣ್ಣು ಮಾತ್ರ ಬಿಡಿಸ್ಬೇಕಾಗತ್ತೆ, ಮೇಲ್ಗಡೆ ಇರುವಂಥ ಮಣ್ಣು ಇರಲಿ, ಆಯಿತಾ. ನಾನು ಮತ್ತೆ ಪ್ರೆಸ್ ಮಾಡ್ತಾನೆ ಇದ್ದೆ, ಅದಾದರೂ ಅದು ಬಿದ್ದು ಹೋಗ್ತಾನೆ ಇತ್ತು.
ಆಮೇಲೆ ಕೊನೆಗೆ ಸ್ವಲ್ಪ ಅದು ಕೂತ್ಕೊಳ್ತು. ಅಂದರೆ ಅದು ಗಟ್ಟಿಯಾಗಿ ಕೂತ್ಕೊಂಡ್ರೆ ಅದರದ್ದೇ ಮಣ್ಣು ಅದಕ್ಕೆ ಸ್ವಲ್ಪನಾದರೂ ಇದ್ದರೆ ಅದು ತುಂಬಾ ಚೆನ್ನಾಗಿ ಬೇರು ಕೊಡೋದಕ್ಕೆ ಆಗುತ್ತೆ. ಇವಾಗ ಕೆಳಗಡೆ ಅಷ್ಟೇ ಮಣ್ಣು ಬಿಡಿಸ್ಕೊಂಡು ಮೇಲ್ಗಡೆ ಮಣ್ಣು ಹಾಗೆ ಉಳಿಸ್ಕೊಂಡಿದ್ದೀನಿ. ಇವಾಗ ನಾನು ಪಾಟ್ನ ತೊಗೊಂಡ್ಬಿಟ್ಟು ಆ ಪಾಟ್ನಲ್ಲಿ ನಮ್ಮ ಗಿಡನ ಇಟ್ಕೊಳ್ಬೇಕು. ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ನಾವು ಸೈಡಿಂದ ಮಣ್ಣನ್ನು ಹಾಕ್ಕೊಬೇಕಾಗತ್ತೆ. ಗಿಡನ ಸ್ವಲ್ಪ ನೆಟ್ಟಗೆ ಮಾಡಿ ಇಟ್ಕೊಬೇಕಾಗತ್ತೆ. ಆಮೇಲೆ ಇಲ್ಲ ಅಂತಂದರೆ ಆಮೇಲೆ ನಡಬೇಕಾದ್ರೂ ಕೂಡ ಅಷ್ಟೇ ಸ್ಟ್ರೈಟ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಬೇಕು. ಗಿಡ ಸ್ವಲ್ಪ ಡೊಂಕಾದರೂ ಹಾಗೆ ಬರುತ್ತೆ, ಡೊಂಕಾಗಿನೇ ಗಿಡ ಬರ್ತದೆ. ಅದಕ್ಕೋಸ್ಕರ ಗಿಡನ ಸ್ಟ್ರೈಟ್ ಮಾಡಿ ಇಟ್ಕೊಂಡೇ ಗಿಡನ ನಡಬೇಕಾಗತ್ತೆ. ಈಗ ಮಣ್ಣನ್ನು ಹಾಕ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ಚೆನ್ನಾಗಿ ಸುತ್ತಲೂ ಮಾಡ್ಕೊಂಬಿಟ್ಟು, ಅಂದರೆ ಎಲ್ಲ ಕಡೆ ಮಣ್ಣು ಹೋಗೋ ರೀತಿಯಲ್ಲಿ ಮಾಡ್ಕೊಂಬಿಟ್ಟು ಗಟ್ಟಿಯಾಗಿ ಒಂದೆರಡು ಸಲ ಪ್ರೆಸ್ ಮಾಡ್ಕೊಬೇಕು. ಹಾಗೆಯೇ ಪ್ರೆಸ್ ಮಾಡಿದ ಮೇಲೆ ಮಣ್ಣು ಮತ್ತೆ ಕೆಳಗಡೆ ಹೋಗುತ್ತೆ. ಅದಕ್ಕೆ ಮೇಲ್ಗಡೆಯಿಂದ ಮತ್ತೊಂದು ಸ್ವಲ್ಪ ಮಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಗುಲಾಬಿ ಗಿಡ ರೀಪಾಟಿಂಗ್ ಆಗಿದೆ. ಇವಾಗ ಇದನ್ನು ನಾನು ಡೈರೆಕ್ಟ್ ಮಳೆ ಬೀಳೋ ಕಡೆಯಲ್ಲಿ ಇಡೋದಿಲ್ಲ. ಸ್ವಲ್ಪ ಜಾಳಿ ಹೊಡೆಯುತ್ತಲ್ಲ, ಅಂದರೆ ಮಳೆ ಡೈರೆಕ್ಟಾಗಿ ಬೀಳಬಾರ್ದು. ಅಂದರೆ ಡೈರೆಕ್ಟಾಗಿ ಬಿದ್ದರೆ ನಮ್ಮ ಗೊಬ್ಬರ ಎಲ್ಲ ತೊಳ್ಕೊಂಡು ಹೋಗ್ಬಿಡುತ್ತೆ. ಇವಾಗ ಮಳೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇಸ್ಲು ಬೀಳೋದು ಅಂತ ಹೇಳ್ತೀವಲ್ಲ, ಅಂಥ ಜಾಗದಲ್ಲಿ ಇಡಬೇಕಾಗತ್ತೆ. ನಾವು ಡೈರೆಕ್ಟ್ ಮಳೆಗೆ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ನಾವು ಹಾಕಿರೋ ಗೊಬ್ಬರ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ನೀವು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಗಿಡಗಳನ್ನು, ಗುಲಾಬಿ ಗಿಡಗಳನ್ನು. ನಾನು ಇಲ್ಲೆಲ್ಲ ಆದರೂ ಅಷ್ಟೇ ನನ್ನ ಹಳೆ ಗಿಡಗಳೇ ಇದೆಲ್ಲ. ಆದರೆ ಅದನ್ನೆಲ್ಲ ನಾನು ಡೈರೆಕ್ಟ್ ನೀರು ಬೀಳೋ ಕಡೆಯಲ್ಲಿ ಇಟ್ಟಿಲ್ಲ. ಯಾಕೆಂದರೆ ಅದಕ್ಕೆ ಗೊಬ್ಬರನ ಕೊಟ್ಟಿದ್ದೀನಲ್ವ, ಅದಕ್ಕೋಸ್ಕರ ಅದನ್ನು ಡೈರೆಕ್ಟ್ ಮಳೆಗೆ ಇಟ್ಟಿಲ್ಲ. ಡೈರೆಕ್ಟ್ ಮಳೆಗಿಡೋ ಹಾಗಿದ್ರೆ ನೀವು ಗೊಬ್ಬರನ ಕೊಡೋ ಅವಶ್ಯಕತೆ ಇಲ್ಲ. ಮತ್ತು ಯಾವಾಗ ಗೊಬ್ಬರ ಕೊಡ್ಬೋದು ಅಂತಂದರೆ ಮಳೆ ಎಲ್ಲ ಕಮ್ಮಿ ಆಗುತ್ತಲ್ವ, ಆ ಟೈಮ್ನಲ್ಲಿ ನೀವು ಗೊಬ್ಬರನ ಕೊಡ್ಬೋದು. ಗೊಬ್ಬರ ಕೊಡೋ ಹಾಗಿದ್ರೆ ಈ ಟೈಮ್ನಲ್ಲಿ ಮಳೆಗೆ ಇಡೋದಕ್ಕೆ ಹೋಗಬೇಡಿ. ಹಾಗಂತ ಇದಕ್ಕೆ ಮಳೆ ನೀರೇ ಬೀಳೋದಿಲ್ವ, ಮಳೆ ನೀರು ಬೀಳ್ತದೆ. ಇಸ್ಲು ಹೊಡೆದಿರುವಂಥ ಮಳೆ ನೀರು ಬೀಳ್ತದೆ. ಇಲ್ಲ ಅಂದರೆ ಸ್ವಲ್ಪ ಜೋರಾಗಿ ಮಳೆ ಬಂದಾಗೆಲ್ಲ ಇದಕ್ಕೆ ನೀರು ಬೀಳ್ತದೆ. ಹಾಗಂತ ತೇಲ್ಕೊಂಡು ಹೋಗೋ ಅಷ್ಟು ನೀರಂತೂ ಇದಕ್ಕೆ ಬೀಳೋದೇ ಇಲ್ಲ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೆ ಯಾವುದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಯಾವುದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.